ಬೆಂಗಳೂರು ಇಲ್ಲಿಗೆ ಸಂಬಂಧಪಟ್ಟಂತಹ ಕೇಸ್ಗಳೇನಿದ್ದಾವೆ ಅದು ನಾವು ಬೆಂಗಳೂರಿಗೆ ಕಸ್ಟಮರ್ಸನ್ನು ಕರೆಸಿ ಅಲ್ಲಿ ಸೆಟ್ಲ್ ಮಾಡೋದಕ್ಕಿಂತ ನಾವೇ ಕಸ್ಟಮರ್ ಹತ್ತಿರ ಬಂದು ಸೇವೆ ಈ ಸೆಟ್ಲ್ಮೆಂಟ್ ಹೇಗೆ ಮಾಡ್ಬೋದು ಎನ್ನುವುದನ್ನು ನಾವು ಒಂದು ಪ್ರಯತ್ನವನ್ನು ಮಾಡಿಕೊಂಡು ಇವತ್ತು ಇಲ್ಲಿ ಕೆನರಾ ಬ್ಯಾಂಕಿನ ಸಹಯೋಗದೊಂದಿಗೆ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಮೈಸೂರು ಇಲ್ಲಿಯ ಸಹಯೋಗದೊಂದಿಗೆ ಈ ಸ್ಪೆಷಲ್ ನ್ಯಾಷನಲ್ ಲೋಕ್ ಅದಾಲತನ್ನು ನಾವು ಇವತ್ತಿಲ್ಲಿ ಹಮ್ಮಿಕೊಂಡಿದ್ದೇವೆ. ಇದಕ್ಕೆ ನಾವು ಈಗಾಗಲೇ ಬ್ಯಾಂಕಿನ ಕಡೆಯಿಂದ ಸಾಕಷ್ಟು ಸಾಲಗಾರರಿಗೆ ಯಾರಿಗೆ ಸಾಲ ಕಟ್ಟಲಿಕ್ಕೆ ಸಾಧ್ಯ ಆಗಿಲ್ಲ ಅವರನ್ನು ಗುರುತಿಸಿ ಅವರನ್ನು ಇವತ್ತು ಬರಲಿಕ್ಕೆ ಹೇಳಿ ಇಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಮಾನ್ಯ ನ್ಯಾಯಮೂರ್ತಿಗಳಾದಂತಹ ಎಸ್ ರವಿಕುಮಾರ್, ಡೆಟ್ಸ್ ರಿಕವರಿ ಅಪೆಲೇಟ್ ಟ್ರಿಬ್ಯುನಲ್ ಚೆನ್ನೈ ಇಲ್ಲಿಯವರು ಬಂದು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ದಾರೆ. ಜೊತೆಗೆ ಜಿಲ್ಲಾ ಡಿಸ್ಟ್ರಿಕ್ಟ್ ಮತ್ತು ಸೆಷನ್ಸ್ ಜಡ್ಜ್ ಆದಂತಹ ಗುರುರಾಜ ಸೋಮಕ್ಕಲವರು ಸಹ ಆಗಮಿಸಿದ್ದಾರೆ. ಡೆಟ್ಸ್ ರಿಕವರಿ ಟ್ರಿಬ್ಯುನಲ್ ಬೆಂಗಳೂರು ಇಲ್ಲಿನ ಅಧ್ಯಕ್ಷರಾದಂತಹ ಮಾನ್ಯ ಇಮ್ತಿಯಾಜ್ ಅಲಿಯವರು ಕೂಡ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ದಾರೆ. ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದಿಂದ ನಮಗೆ ನ್ಯಾಷನಲ್ ಲೋಕ್ ಅದಾಲತ್ ಕೇಸಲ್ಲಿ ಸೆಟ್ಲ್ ಮಾಡಲಿಕ್ಕೆ 2 ಬೆಂಚ್ಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಒಂದು ಬೆಂಚ್ನಲ್ಲಿ ಮಾನ್ಯ ಸಿದ್ದೇಗೌಡರು ನಡೆಸ್ತಾ ಇದ್ದಾರೆ, ಇನ್ನೊಂದು ಬೆಂಚಲ್ಲಿ ಮಾನ್ಯ ಪುಷ್ಪಾಂಜಲಿ ದೇವಿ ಅವರು ನಡೆಸ್ತಾರೆ. ಇವರಿಬ್ಬರು ಕೂಡ ನಿವೃತ್ತ ಜಿಲ್ಲಾ ನ್ಯಾಯಾಧೀಶರುಗಳು. ಸೊ ಆದ್ದರಿಂದ ಈ ಒಂದು ಕಾನೂನು ವ್ಯವಸ್ಥೆಯಲ್ಲಿ ಯಾವ ರೀತಿಯಲ್ಲಿ ಸಾಲಗಾರರಿಗೆ ಸಹಕರಿಸ್ಬೋದು ಎನ್ನುವುದನ್ನು ಒಂದು ಪ್ರಾತ್ಯಕ್ಷಿಕವಾಗಿ ನಾವು ಇವತ್ತು ಮಾಡಲಿಕ್ಕಿದ್ದೇವೆ. ಹಾಗೆ ಈ ಸಾಲಗಾರರಲ್ಲಿ ಏನು ಒಂದು ನೆಗೋಷಿಯೇಟ್ ಆಗ್ತದೆ ಅಮೌಂಟು ಅದು ಫೈನಲ್. ಈಗ ಬ್ಯಾಂಕಿನವರಿಗೂ ಅದರ ಮೇಲೆ ಅಪೀಲ್ ಹೋಗುವಂಥ ಅವಕಾಶ ಇರೋದಿಲ್ಲ, ಆಮೇಲೆ ಬಾರೋವರ್ಸಿಗೆ ಕೂಡ ಅಪೀಲ್ ಹೋಗುವಂಥ ಅವಕಾಶ ಇರಲಿಲ್ಲ. ಯಾಕೆ ಅಂತ ಹೇಳಿದರೆ ಇದೊಂದು ಅವಾರ್ಡ್ ಪಾಸಾಗುತ್ತೆ, ಇಬ್ಬರ ಒಪ್ಪಂದದ ಮೇರೆಗೆ ಪಾಸಾಗುವಂಥ ಒಂದು ಅವಾರ್ಡ್. ಈ ಅವಾರ್ಡಿಗೆ ಯಾವುದೇ ರೀತಿಯ ಮೇಲ್ಮನವಿ ಅನ್ನುವಂಥದ್ದು ಇರುವುದಿಲ್ಲ. ಸೊ ಆದ ಕಾರಣ ಇದೊಂದು ವಿಶೇಷವಾದಂತಹ ಕಾರ್ಯಕ್ರಮ. ಇದನ್ನು ಕೆನರಾ ಬ್ಯಾಂಕಿನ ಸಹಯೋಗದೊಂದಿಗೆ ಡೆಟ್ಸ್ ರಿಕವರಿ ಟ್ರಿಬ್ಯುನಲ್ ಬೆಂಗಳೂರು ಇವರು ಮತ್ತು ಜಿಲ್ಲಾ ಕಾನೂನು ಪ್ರಾಧಿಕಾರಗಳ ಸೇವೆ ಮೈಸೂರು ಇವರು ನಡೆಸಿಕೊಡ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮ ವಿಶೇಷ ಅಂತ ಹೇಳಿದೆ ನಾನು. ಯಾಕೆ ಅಂತ ಹೇಳಿದರೆ ಇದರಲ್ಲಿ ಯಾವುದೇ ರೀತಿಯ ಮಧ್ಯವರ್ತಿಗಳಿಲ್ಲ. ಬ್ಯಾಂಕಿನ ಅಧಿಕಾರಿಗಳು ಕಾನೂನಿನಲ್ಲಿ ಪರಿಣಿತಿ ಹೊಂದಿ ಜಿಲ್ಲೆಯಲ್ಲಿ ಡಿಸ್ಟ್ರಿಕ್ಟ್ ಜಡ್ಜಸ್ ಆದಂಥವರ ಒಂದು ಬೆಂಚನ್ನು ಕಾನ್ಸ್ಟಿಟ್ಯೂಟ್ ಮಾಡಿಕೊಂಡು ಅವರ ಸಮ್ಮುಖದಲ್ಲಿ ಯಾವುದೇ ರೀತಿಯ ಮಧ್ಯವರ್ತಿಗಳಾಗಲಿ ಅಥವಾ ಬೇರೆ ಯಾವುದೇ ರೀತಿಯ ಇನ್ಫ್ಲೂಯೆನ್ಸಸ್ ಆಗಲಿ ಅಥವಾ ಬೇರೆ ಯಾವುದೇ ರೀತಿಯ ಈಗ ಕಮ್ಯುನಿಕೇಷನ್ ಗ್ಯಾಪ್ ಅಂತ ಹೇಳ್ತೇವೆ ನಾವು. ಯಾಕೆಂದರೆ ಈಗ ಬ್ಯಾಂಕಿನಲ್ಲಿ ಅಧಿಕಾರಿಗಳು ಬೇರೆ ಬೇರೆ ಕಡೆಯಿಂದ ಟ್ರಾನ್ಸ್ಫರ್ ಆಗಿ ಬಂದವರು ಇರ್ತಾರೆ. ಅವರಿಗೆ ಇಲ್ಲಿ ಜನರ ಕಷ್ಟ ಗೊತ್ತಿರಲಿಕ್ಕಿಲ್ಲ ಅಥವಾ ಅವರಿಗೆ ಭಾಷೆ ಬರಲಿಕ್ಕಿಲ್ಲ. ಬಟ್ ಇಲ್ಲಿ ಹಾಗಲ್ಲ. ನಾವು ಈ ಜಿಲ್ಲೆಯಲ್ಲಿ ನಿಮ್ಮ ಒಟ್ಟಿಗೆ ಕೆಲಸ ಮಾಡಿದಂತಹ ಡಿಸ್ಟ್ರಿಕ್ಟ್ ಜಡ್ಜಸ್ ಇರ್ತಾರೆ ನೋಡಿ, ಅವರನ್ನು ನಾವು ನೇಮಿಸಿದ್ದೇವೆ. ಅವರಿಗೆ ಭಾಷೆಯ ಸಮಸ್ಯೆ ಇಲ್ಲ, ಇಲ್ಲಿನ ಜನಗಳ ಕಷ್ಟವನ್ನು ಬಹಳಷ್ಟು ಚೆನ್ನಾಗಿ ಅರಿತವರು ಇರ್ತಾರೆ. ಹಾಗೆಯೇ ಬ್ಯಾಂಕಿಗೆ ಸಂಬಂಧಪಟ್ಟಾಗೆ ಕಾನೂನಿನ ಮಾಹಿತಿ ಕೂಡ ಅವರಿಗಿದ್ದಷ್ಟು ಬೇರೆಯವರಿಗೆ ಇರುವುದಿಲ್ಲ. ಸೊ ಆದ ಕಾರಣ ಅಂಥ ಜಡ್ಜಸ್ ಬಂದು ಇವತ್ತು ಎಲ್ಲರಿಗೂ ಸಹ ನ್ಯಾಯವನ್ನು ಒದಗಿಸಿಕೊಡುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ಒಂದು ಇದರಲ್ಲಿ ಬ್ಯಾಂಕಿನವರು ಸಾಕಷ್ಟು ಸಮಸ್ಯೆಗಳನ್ನು ಅನುಭವಿಸಿಕೊಂಡು ಸಾಲ ಕಟ್ಟಲಿಕ್ಕೆ ಆಗದೇ ಇರುವಂತಹ ಒಂದು ಸಂದರ್ಭದಲ್ಲಿ ಕೇಸ್ಗಳು ಡೆಟ್ಸ್ ರಿಕವರಿ ಟ್ರಿಬ್ಯುನಲ್ನ ಮುಂದೆ ಏನು ಹಾಕ್ಕೊಂಡಿದ್ದಾರೆ ಅಂಥ ಬಾರೋವರ್ಸನ್ನು ಐಡೆಂಟಿಫೈ ಮಾಡಿದ್ದಾರೆ. ಸೊ ಎಲ್ಲ ಬಾರೋವರ್ಸಿಗೆ ಒಮ್ಮೆಗೆ ಮಾಡಲಿಕ್ಕೆ ಆಗೋದಿಲ್ಲ. ಆದ ಕಾರಣ ಇದು ಹಂತ ಹಂತವಾಗಿ ನಡೆಯುವಂಥ ಕಾರ್ಯಕ್ರಮ. ಆಗಲೇ ಉದ್ಘಾಟನಾ ಸಂದರ್ಭದಲ್ಲಿ ಜನರಲ್ ಮ್ಯಾನೇಜರು ಕೂಡ ಹೇಳಿದರು, ನಾವು ಇದು ಇವತ್ತು ಒಂದೇ ಕಾರ್ಯಕ್ರಮ ಅಲ್ಲ, ಮುಂದೆ ಕೂಡ ನಡೆಸ್ತೇವೆ ಎನ್ನುವಂಥದ್ದು. ಸೊ ಇವತ್ತು ಏನು ಐಡೆಂಟಿಫೈ ಮಾಡಿ ಅಥವಾ ಕರೆಸಿದ್ದಾರೆ ಅವರನ್ನು ಹೊರತುಪಡಿಸಿ ಬೇರೆ ಉಳಿದವರಿದ್ದರೂ ಕೂಡ ಮೀಡಿಯಾ ಕಡೆಯಿಂದ ಅವರಿಗೆ ಮಾಹಿತಿ ಸಿಗುವಂಥ ಕಾರ್ಯಕ್ರಮ ಆಗಬೇಕು. ಅಂಥ ಮಾಹಿತಿ ಪ್ರತಿಯೊಬ್ಬರಿಗೂ ಸಿಗಬೇಕು. ನಾವು ಸಾಮಾನ್ಯವಾಗಿ ನೋಡಿದ ಹಾಗೆ ಸರಿಯಾದ ಮಾಹಿತಿ ಸಿಗದೆ ಸಾಕಷ್ಟು ಜನ ವಂಚಿತರಾಗ್ತಾರೆ. ಸೊ ಅಥವಾ ನೀವು ಹೇಳಿದ ಹಾಗೆಯೇ ಆವಾಗ ಎಷ್ಟೋ ಜನ ಮಧ್ಯವರ್ತಿಗಳು ಸೇರಿಕೊಂಡು ಅದು ಹಿಂಗೆ ಅಥವಾ ನೀವು ನಮಗೆ ಇಷ್ಟು ಕೊಡಿ ನಾವು ಕಟ್ಟಿಸಿ ಸಾಲ ಮಾಡ್ತೇವೆ ಅಂಥದ್ದೆಲ್ಲ ನಡೀತದೆ. ಇಲ್ಲಿ ಅದಕ್ಕೆ ಯಾವುದಕ್ಕೂ ಸಹ ಅವಕಾಶ ಇರೋದಿಲ್ಲ. ಅಂಥ ಒಂದು ಪ್ರಯತ್ನವನ್ನು ನಮ್ಮ ಕಡೆಯಿಂದ ನಾವು ಮಾಡ್ತಾ ಇದ್ದೇವೆ. ನಿಮ್ಮ ಮೀಡಿಯಾ ಕಡೆಯಿಂದ ಎಲ್ಲರಿಗೂ ಸಹ ಸರಿಯಾದ ಮಾಹಿತಿಯನ್ನು ಒದಗಿಸುವಂಥ ಕಾರ್ಯಕ್ರಮವನ್ನು ಮಾಡಿ ಈ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿ ಆಗಬೇಕು. ಇದು ಇವತ್ತಿಗೆ ಮುಗಿಯುವುದಿಲ್ಲ, ಇನ್ನು ಮುಂದೆ ಕೂಡ ನಡೆಸ್ತೇವೆ. ಸೊ ಅಂಥ ಒಂದು ಸಹಕಾರ ಮೀಡಿಯಾ ಇವತ್ತು ಸ್ಪೆಷಲ್ ಏನಂದರೆ ಎಲ್ಲ ಡಿಸ್ಟಿಕ್ ಅಥಾರಿಟೀಸ್ DRAT ಅಂದರೆ ಡಿಸ್ಟ್ರಿಕ್ಸ್ ಮೇಲೆ ಅಥಾರಿಟಿ ಅವರೆಲ್ಲ ಇಲ್ಲೇ ಬರೆದಿದ್ರು. ಎಲ್ಲರಿಗೂ 1 ವೀಕ್ ಮುಂಚೆ ಎಲ್ಲರಿಗೂ ಹೇಳಿದ್ವಿ ಇವತ್ತು ಸ್ಪೆಷಲ್ ಪ್ರೋಗ್ರಾಮ್ ಇದೆ, OTS ಮಾಡಬೇಕು. ಈ ಸ್ಪೆಷಲ್ OTS ಏನಂದರೆ 20 lakhs ಮೇಲೆ ಇವತ್ತು ಸ್ಪೆಷಲ್ ಇದೆ, ಚಿಕ್ಕದಿಲ್ಲ ಇವತ್ತು. ಸೊ 20 lakhs ಮೇಲೆ ಇವತ್ತು ಸ್ಪೆಷಲ್ ಅಕೇಶನ್ ಇದೆ. ಎಲ್ಲರಿಗೂ ಉಪಯೋಗಿಸ್ ಮಾಡ್ಕೊಳ್ಳಿ, ಇದು ಸ್ಪೆಷಲ್ ಅಕೇಶನ್.